ಒಂದೇ ಮಾತಿಗೆ ಒಪ್ಪಿಕೊಂಡು ಸಿರುವಾರ ಅಂದ್ರೆ ನನಗೆ ಪಂಚಪ್ರಾಣ, ಅದು ಗುರುಗಳಿಗೆ ವಂದನೆ ಮಾಡುವಂತ ಕಾರ್ಯಕ್ರಮ ಅಂದಾಗ ನಾನು ಎಲ್ಲೇ ಇದ್ದರೂ ಬಂದೇ ಬರ್ತೀನಿ ಅಂತ ಒಪ್ಪಿಕೊಂಡು ಬಂದಿದ್ದೀನಿ. ನನಗೆ ತುಂಬಾ ಖುಷಿ ಕೊಟ್ಟಂತ ಕಾರ್ಯಕ್ರಮದಲ್ಲಿ ಗುರುವಂದನ ಕಾರ್ಯಕ್ರಮ ಒಂದಾಗಿದೆ. ನಾವು ಇಡೀ ಜಗತ್ತಿನಲ್ಲಿ ಇವತ್ತು ದುಬೈ, ಅಬುದಾಬಿ, ಸಿಂಗಾಪುರ್, ಮಲೇಷಿಯಾ, ಗೋವಾ, ಕನ್ನಡ ಮತ್ತೆ ದೆಹಲಿ ಎಲ್ಲೆಲ್ಲೋ ನಾನು ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಊರಲ್ಲಿ ಏನು ಕಾರ್ಯಕ್ರಮ ಮಾಡ್ತಾರ ಅದು ಗುರುವಂದನ ಕಾರ್ಯಕ್ರಮ. ನಮ್ಮ ಗುರುಗಳ ಪಾದದ ಧೂಳಿಗೆ ಸಮ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ನಿಜವಾಗಿ ದೇವ್ರ ಸಮ ನಮ್ಗೆ. ನಾನು ಇವತ್ತು ಗಟ್ಟಿಯಾಗಿ ಮಾತಾಡ್ತಿದ್ದೀನಿ ಇವತ್ತು ಇಂಡಿಯಾದಲ್ಲಿ ಅಂದ್ರೆ ಅದು ಗುರುಗಳು ಕೊಟ್ಟಂತ ಭಿಕ್ಷೆ ನನಗೆ. ಇವತ್ತು ಎಷ್ಟೋ ಜನ ನಮ್ಮ ಊರಿನಲ್ಲಿ ಸಾಕಷ್ಟು ಜನ ನಾಯಕರಾಗಿದ್ದಾರೆ, ಲೀಡರ್ಗಳಾಗಿದ್ದಾರೆ, ಎಲ್ಲ ಆಗಿದ್ದೀವಿ ಅಂದ್ರೆ ಅದು ನಮ್ಮ ಏನು 80 ನಮ್ಮ ಹೈಸ್ಕೂಲ್ ಆಗಿರೋದೇ 1962ರಲ್ಲಿ. ಅವಾಗಿನಿಂದ ನಮ್ಮಲ್ಲಿ ಕನ್ನಡ ಶಾಲೆಗಳು ಅತ್ಯುತ್ತಮ ಶಾಲೆಗಳಾಗಿ ಬೆಳೆದು ಬಂದು ಇತ್ತೀಚೆಗೆ ಈ ಇಂಗ್ಲಿಷ್ ಮೀಡಿಯಂ ಬಂದು ಕನ್ನಡ ಶಾಲೆಗಳಿಗೆ ತುಂಬಾ ತೊಂದರೆನೂ ಆಯ್ತು. ಇವತ್ತು ನಾನು ಜಾಸ್ತಿ ಮಾತಾಡಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಎಲ್ಲರೂ ಗುರುಗಳ ಭಾಷಣ ಕೇಳಕ್ ಬಂದಿರಿ. ಯಾಕಂದ್ರೆ ಅವರು ನಾವು ಸ್ಕೂಲಲ್ಲಿ ಕೂತಾಗ ಮಾತನಾಡಿದಂಥ ಮಾತುಗಳನ್ನು ಇವತ್ತು ಮತ್ತೆ ನಾವು ಅವ್ರ ಬಾಯಲ್ಲಿ ಕೇಳಬೇಕು. ನೀವು ಇವತ್ತೊಂದು ದಿನ ಮತ್ತೆ ವಿದ್ಯಾರ್ಥಿಯಾಗಿ 1996ರ ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿರ್ತೀರಿ ನೀವೆಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೆ ಅಚ್ಚುಮೆಚ್ಚಿನ ಹಿರಿಯ ಶಿಕ್ಷಕರು, ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಾಲೆಯಲ್ಲಿ ಶಿಕ್ಷಕರಾಗಿ ಸಾಕಷ್ಟು ಸೇವೆ ಮಾಡಿ ಕನ್ನಡದ ಪಾಂಡಿತ್ಯವನ್ನು ಪಡೆದಂತ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಸಿದ್ದಪ್ಪ ಹಳ್ಳೂರು ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಯಾವಾಗಲೂ ಯಾರಿಗೂ ಹೊಡೆದಿಲ್ಲ ಅವರು, ಆದರೆ ಅವರು ಶಾಲೆಯಲ್ಲಿ ಬಂದಾಗ ನಾವೆಲ್ಲ ಗದಗದ ನಡುತ್ತಿದ್ವಿ. ಯಾಕಂದ್ರೆ ನಮ್ಗೆ ಗಣಿತ ಬರ್ತಿರ್ಲಿಲ್ಲ, ನಾವೆಲ್ಲ ಲಾಸ್ಟ್ ಬೆಂಚ್ ವಿದ್ಯಾರ್ಥಿಗಳು. ಅವ್ರು ಬಂದಾರ ಅಂದ್ರೆ ಸಾಕು, ಆ ಪೀರಿಯಡ್ಗೆ ನಾವೆಲ್ಲ ನಡುತ್ತಿದ್ದೀವಿ. ಅಷ್ಟು ಗತ್ತಿತ್ತು ಆ ಸರಲ್ಲಿ. ಅಂತ ಸರ್ ಸನ್ಮಾನ್ಯ ಶ್ರೀ ಎಚ್ ಕೊಟ್ರೇಶ್ ಸರ್ ಅವರು ಕೊಟ್ಟೂರಲ್ಲಿ ಇರ್ತಾರೆ. ಅಲ್ಲಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಮತ್ತು ಸ್ವಾಗತವನ್ನು ಕೋರುತ್ತೇನೆ. ಕೊಟ್ರೇಶ್ ಸರ್ ನಮಗೆಲ್ಲ ಒಂದು ಶಿಸ್ತು, ಸರಳತೆ ಅವ್ರು ಹಾಕಿಕೊಟ್ಟಂತ ಒಂದು ಮಾರ್ಗ. ಇವತ್ತು ನಾವೆಲ್ಲ ಒಂದು ಶಿಸ್ತಿನಿಂದ ಒಂದು ಒಳ್ಳೆತನದಿಂದ ಇದ್ದೀವಿ ಅಂದರೆ ಕೊಟ್ರೇಶ್ ಸರ್ ಅವರ ಒಂದು ಕೊಡುಗೆ ಅಂತ ನಾನು ಹೇಳ್ತೀನಿ. ನಾನು ಕಳೆದ ಒಂದು 2 ತಿಂಗಳಿಂದ ಕೊಟ್ಟೂರಿಗೆ ಹೋಗಿದ್ದೆ. ಗುರುಗಳಿಗೆ ಫೋನ್ ಮಾಡಿದೆ, ಸರ್ ನಾನು ಕೊಟ್ಟೂರಿಗೆ ಬಂದಿದ್ದೀನಿ, ಕುಂಭ ವೀರಭದ್ರಪ್ಪ ಕವಿಗಳ ಮನೆಗೆ, ತಮ್ಮನೂ ಭೇಟಿಯಾಗಿ ಹೋಗ್ತೀನಿ ಸರ್ ಅಂದೆ. ಬಾರುವ ಮನೆಯಲ್ಲಿದ್ದೀನಿ ಅಂತ ಕರೆದ್ರು. ಹೋದೆ, ತುಂಬ ಖುಷಿಯಾಗಿ ಆ ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿದೆ. ಮನೆಯಲ್ಲಿ ಗಂಡ ಹೆಂಡತಿ ನನಗೆ ಆಶೀರ್ವಾದ ಮಾಡಿದರು. ನನಗೂ ತಾಯಿ ತಂದೆ ಇಲ್ಲ, ಆದರೆ ಗುರುಗಳೇ ನನಗೆ ತಾಯಿ ತಂದೆ ಆಗಿ ಇವತ್ತಿಗೆ ಅವರ ಹೆಸರಲ್ಲಿ ನಾನು ಬದುಕ್ತಾ ಇದ್ದೀನಿ. ಕೊಟ್ರೇಶ್ ಸರ್ ಒಂದೇ ಹೇಳಿದ್ರು, ಮಾರ್ತಿ ನೀನು ಏನೇನು ಮೊಬೈಲಲ್ಲಿ ಮಾಡ್ತಿದ್ದಿ ಎಲ್ಲ ನನಗೆ ಬರ್ತಾವ ಅಂದ್ರು. ಅಂದ್ರೆ ಸ್ಟೇಟಸ್ ಬರ್ತದ ಅವ್ರಿಗೆ, ಅದನ್ನು ಗೊತ್ತಿಲ್ಲ ಸಾರಿಗೆ. ಯಾಕಂದ್ರೆ ಮೊಬೈಲ್ ಕಾಲದಲ್ಲಿ ಶಿಕ್ಷಕರು ಅವರು, ನಮಗೆ ಲ್ಯಾಂಡ್ ಫೋನ್ ಇದ್ವು ಅವರು. ಅಂತ ಸಂದರ್ಭದಲ್ಲಿ ಶಿಕ್ಷಕರಾಗಿ ನಮ್ಗೆ ಸೇವೆ ಸಲ್ಲಿಸಿದ್ದಾರೆ. ನಮಗೆ ಮನರಂಜನೆ ಅಂದರೆ ನಾವು ಮಾತಾಡೋದು, ಆಟ ಆಡೋದು ಮನರಂಜನೆ ಆಗಿತ್ತು. ಈಗ ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಶಾಲೆಯಲ್ಲಿ ಕುಂದಿರ್ತಾರೆ ವಿದ್ಯಾರ್ಥಿಗಳು. ಮೊಬೈಲ್ ಕಾಲದಲ್ಲಿ ನಾವೆಲ್ಲ ಓದಿದ್ದೀವಿ ಅಂದರೆ ಇವತ್ತಿನ ನೀವೆಲ್ಲ ಒಂದು ಒಳ್ಳೆ ಮನಸ್ಸಿನಿಂದ ಕುಂತಿದ್ದೀರಿ ಅಂದರೆ ಅದು ಆಗಿನ ಶಿಕ್ಷಣ ಅಂತ ನಾನು ಹೇಳ್ತಾ ಇದ್ದೀನಿ. ಕೊಟ್ರೇಶ್ ಸರ್ ಅವರಿಗೆ ಇದು 2ನೇ ಕಾರ್ಯಕ್ರಮ. ಆ ಗುರುವಂದನ ಕಾರ್ಯಕ್ರಮಕ್ಕೂ ಬಂದಿದ್ದರು. ತುಂಬ ಖುಷಿ ಆಯಿತು. ನಾನು ಅವ್ರನ್ನ ಭೇಟಿಯಾಗಿ ಬಂದೆ. ಈಗ ಪ್ರಕೃತಿಯ ಮಡಿಲದ ಬಗ್ಗೆ ಅವರೇ ಆಗಿನ ಕಾಲದಲ್ಲಿ ಹೇಳಿದರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ನಮಗೆ ಒಂದು ಬಕೆಟ್ ನೀರು ತರಕ್ಕೆ ಆಗ್ತಿದ್ದಿಲ್ಲ, ಗಿಡಕ್ಕೆ ಹಾಕಕ್ಕೆ. ಹೈಸ್ಕೂಲ್ ಪಕ್ಕದಲ್ಲಿ ಡಿಸ್ಟ್ರಿಬ್ಯೂಟರ್ ಯಾವ ಕಾಲೇವಿದೆ, ಆ ಕಾಲೇವಿಂದ ನೀರು ತರಕ್ಕೆ ಇಬ್ಬಿಬ್ಬರು ಹುಡುಗರಿಗೆ ಒಂದು ಬಡಿಗೆ ಕೊಟ್ಟು ನಡುವ ಬಕೆಟ್ ಇಟ್ಟು ನೀರು ಹಾಕಿ ಗಿಡಕ್ಕೆ ಅಂತ ಹೇಳ್ತಿದ್ರು. ಅಂದ್ರೆ ಅವಾಗ ಅಷ್ಟು ನಮಗೆ ಹುಮ್ಮಸ್ಸು, ಖುಷಿ. ಪ್ರತಿಯೊಬ್ಬರು ನಾವು ಹೈಸ್ಕೂಲ್ ತುಂಬ ಗಿಡ ಹಾಕಿದ್ವಿ, ಬಟ್ ಇವತ್ತು ಗಿಡಗಳು ಇಲ್ಲ ಅಲ್ಲಿ. ಅದಕ್ಕೆ ಕಾರಣ ನಾವು ಆ ಗಿಡಗಳನ್ನು ಉಳಿಸುವಲ್ಲಿ ನಾವೆಲ್ಲ ವಿಫಲರಾಗಿದ್ದೀವಿ. ನಮಗೇನು ವಾಲೇಕರ್ ಸರ್ ತೋಟಗಾರಿಕೆ ಮಾಡಿ ಅಲ್ಲಿ ಎಲ್ಲ ಹಿಂದ್ಗಡೆ ಕಾಯಿಪಲ್ಯ ಬೆಳೆಯೋದು, ತರಕಾರಿ ಬೆಳೆಯೋದು ಎಲ್ಲ ಆಗಿನ ಕಾಲದಲ್ಲೇ ನಮ್ಗೆ ಕಲಿಸಿಕೊಟ್ಟಂಥ ಗುರುಗಳು ವಾಲೇಕರ್ ಸರ್ ಅವರು. ನಮ್ಮ ಸಿರುವಾರದ ಅವರು ಸಹ ಬಹಳ ವರ್ಷ ನಮ್ಮೂರಲ್ಲೇ ನೌಕರಿ ಮಾಡಿ ಇಲ್ಲೇ ನಿವೃತ್ತಿ ಹೊಂದಿದ್ರು ಅಂತ ನನಗೆ ಅನಿಸ್ತಾ ಇದೆ. ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇನ್ನೊಬ್ಬರು ಸುಭಾಷ್ ಚಂದ್ರ ಮಹಾಜನ್ ಶೆಟ್ಟಿ ಅವರು ಬರಬೇಕಾಯಿತು. ಅವರು
ಅನಾರೋಗ್ಯದಿಂದ ಇವತ್ತು ಬರೋಕ್ಕಾಗಿಲ್ಲ. ಯಾವಾಗಲೂ ಸಾಕಷ್ಟು ಜನ ವಿದ್ಯಾರ್ಥಿನಿಯರಿಗೆ ಅಚ್ಚುಮೆಚ್ಚಿನ ಶಿಕ್ಷಕರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಶ್ರೀ ಎಸ್ ವಿ ಅಲ್ಸರ್ ಸರ್ ಅವರು ನಿಮ್ಮೆಲ್ಲರ ನೆಚ್ಚಿನ ಗುರುಗಳು. ಅವರನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಅವರಿಗೂ ಅನಾರೋಗ್ಯ ಇದ್ದು ನನಗೆ ಬರೋಕ್ಕಾಗಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಇಲ್ಲ ಸರ್, ನೀವು ಯಾವುದೇ ಕಾರಣಕ್ಕೆ ಮಿಸ್ ಆಗಬಾರ್ದು ಅಂತ ಹೇಳಿ ಪಾಪ ಆಯೋಜಕರೆಲ್ಲ ಅವ್ರಿಗೆ ದುಂಬಾಲು ಬಿದ್ದು ಕಳೆದ ತಿಂಗಳಿನಿಂದ, ಸರ್ ನೀವು ಬರಲೇಬೇಕು ಸರ್, ನಿಮ್ಗೆ ಏನು ವ್ಯವಸ್ಥೆ ಬೇಕು ನಾವು ಮಾಡ್ತೀವಿ, ನಿಮ್ಮ ದರ್ಶನ ಆಗ್ಬೇಕೆಂಬ ಒಂದೇ ಕಾರಣಕ್ಕೆ